ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ದೇಶದಲ್ಲಿದ್ದಂತಹ ಜಾತೀಯತೆ, ಅಸಮಾನತೆ ಎಂಬ ಹಲವಾರು ಅವೈಜ್ಞಾನಿಕ ಮೂಢನಂಬಿಕೆಗಳ ವಿರುದ್ಧ ಮತ್ತು ಸಮಾಜದ ದಮನಿತರ, ದಲಿತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದಂತಹ, ಸರ್ವರ ಏಳಿಗೆಗಾಗಿ ತಮ್ಮ ಸಂವಿಧಾನ ಎಂಬ ಕೆತ್ತನೆಯಲ್ಲಿ ನೀತಿ ನಿಯಮಗಳನ್ನು ರೂಪಿಸಿದಂತಹ ಮಹಾನ್ ಮಾನವತಾವಾದಿ, ಭಾರತ ದೇಶ ಕಂಡಂತಹ, ವಿಶ್ವ ಕಂಡಂತಹ ಅಪ್ರತಿಮ ಪ್ರಖರ ಪಾಂಡಿತ್ಯ ಹೊಂದಿದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇಂದು. ಸ್ನೇಹಿತರೆ, ನೀವು ಎಲ್ಲ ಚಿಕ್ಕ ವಯಸ್ಸಿನಿಂದಲೂ ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಗಳನ್ನ, ಅವರು ಬೆಳೆದು ಬಂದ ರೀತಿಯನ್ನ ಪಠ್ಯಗಳಲ್ಲಿ ಓದಿದ್ದೇವೆ, ಧಾರಾವಾಹಿ ಸಿನಿಮಾಗಳಲ್ಲಿ ನೋಡಿದ್ದೇವೆ, ಕಿರುಚಿತ್ರಗಳಲ್ಲಿ ಆಲಿಸಿದ್ದೇವೆ ಮತ್ತು ಅವರು ಪಟ್ಟಂತಹ ಕಷ್ಟಗಳು, ಅನುಭವಿಸಿದ ಅವಮಾನ ಅಪಮಾನಗಳನ್ನೆಲ್ಲವನ್ನ ಮೆಟ್ಟಿ ನಿಂತು ಛಲದಿಂದ ಸಾಧಿಸಿದ ಪಾಂಡಿತ್ಯ, ಈ ದೇಶಕ್ಕಾಗಿ ಅವರು ಶ್ರಮಿಸಿದ ದಾರಿ, ಈ ದೇಶದ ಶ್ರೇಯಸ್ಸಿಗಾಗಿ ರಚಿಸಿದ ಸಂವಿಧಾನ ಮತ್ತು ಇವರನ್ನ ಇಡೀ ಪ್ರಪಂಚವೇ ಗೌರವಿಸುವ ರೀತಿಯನ್ನು ನೋಡಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೂ ಕೂಡ ಬೆಲೆ ಇಲ್ಲ ಎಂಬ ಗಾದೆಯನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ನೋಡಿಯೇ ಮಾಡಿದಂತಿದೆ. ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶದ ಅಸ್ಪೃಶ್ಯರ, ದಮನಿತರ, ದಲಿತರ ಮತ್ತು ಎಲ್ಲರ ಏಳಿಗೆಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಮತ್ತು ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದವರಲ್ಲಿ ಮೊದಲಿಗರೆನಿಸುತ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶ ಕಂಡಂತಹ ಜ್ಞಾನಿ. ಈ ಜ್ಞಾನಿಯನ್ನ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಕೂಡ ಗೌರವಿಸುತ್ತವೆ, ಪ್ರೀತಿಸುತ್ತವೆ. ಇಂತಹ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಹುಟ್ಟಿದಂತಹ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೆಯಬೇಕಾಗಿದೆ. ಶಿಕ್ಷಿತ ಸಮಾಜದಲ್ಲಿರುವ ನಾವು ಈ ದೇಶದಲ್ಲಿರ್ತಕ್ಕಂಥ ಎಲ್ಲರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಮಾನವಾಗಿ ಕಾಣಬೇಕಾಗಿದೆ. ಅವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಹೆಜ್ಜೆ ಮುಂದಿಡೋಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನಾದರ್ಶಗಳನ್ನು ಪಾಲಿಸಿ ಈ ದೇಶ ವೈಜ್ಞಾನಿಕ ನೀತಿ ನಿಯಮಗಳಿಂದ ನರಳುತ್ತಿರುವುದನ್ನು ತಪ್ಪಿಸೋಣ. ಸುಭದ್ರ ಸುಂದರ ದೇಶದ ಕನಸನ್ನು ಕಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡೋಣ. ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯ ಶುಭಾಶಯಗಳು. ಭಾರತ್ ಮಾತಾ ಕಿ ಜೈ. ಜೈ ಭೀಮ್.